ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹವ್ಯಾಸ ಬದಲಿಸು ಹಣೆ ಬರ ಬದಲಾದೀತು, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು, ದೋಣಿ ಬದಲಿಸಬೇಕೆಂತಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ನೀನು ಜೀವನದ ದಡ ಸೇರುವೆ. ಸದಾಕಾಲ ಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪರಮತರಣ ಹುಚ್ಚೇಶ್ವರನನ್ನ ಮನೋಮಂದಿರದಲ್ಲಿ ಸ್ಮರಿಸಿ ಇವತ್ತಿನ ಕಾರ್ಯಕ್ರಮದೊಂದಿಗೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದರಾಜೇಂದ್ರ ಬಸವರಾಜ ಪಟ್ಟದಾರ ಮಹಾಸ್ವಾಮಿಗಳು ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ವೇದಿಕೆಯನ್ನು ಮತ್ತಷ್ಟು ಕಡೆಗೊಳಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರೇ ಹಾಗೂ ವೇದಿಕೆ ಇರ್ತಕ್ಕಂಥ ಎಲ್ಲ ಅತಿಥಿ ಸನ್ಮಾನ್ಯರೇ, ಇಲ್ಲಿ ಭಾಗಿಗಳಾಗಿರ್ತಕ್ಕಂಥ ಶರಣ ಬಂಧುಗಳೇ, ತಾಯಿಂದರೆ ಚಿಕ್ಕಮಕ್ಕಳ ತಮಿಳು ಕೂಡ ಶರಣಾರ್ಥಿಗಳು. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಬಹುಶಃ ಅವಿಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಒಂದು ಕೃಷಿ ಪತ್ತಿನ ಬ್ಯಾಂಕು ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಐತೆ ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಒಂದು ಏಕೈಕವಾಗಿರ್ತಕ್ಕಂಥ ಕೃಷಿ ಪತ್ತಿನ ಬ್ಯಾಂಕು ಅಂದ್ರೆ ಅದು ನಮ್ಮ ಕೋಟೆಕಲ್ಲಿನ ಕೃಷಿ ಪತ್ತಿನ ಬ್ಯಾಂಕು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಅದಕ್ಕೆ ಕಾರಣ ಅಂದ್ರೆ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಇಚ್ಛಾಶಕ್ತಿ ಇತ್ತು ಅಂದ್ರೆ ಏನಾದ್ರೂ ಕೂಡ ಮಾಡ್ಲಿಕ್ಕೆ ಸಾಧ್ಯತೆ ಐತಿ ಅಂತ ತೋರಿಸಿಕೊಟ್ಟವರು ನಮ್ಮ ಹನುಮಂತ ಮಾಯನ್ವಾಳರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಬಹಳ ವರ್ಷಗಳ ಇತಿಹಾಸ ಏನು ಕೃಷಿ ಪತ್ತಿನ ಬ್ಯಾಂಕಿಂಗ್ ಇರ್ತಕ್ಕಂಥದ್ದು, ಇದನ್ನ ರಾಜ್ಯ ಮಟ್ಟ ಅಲ್ಲ, ಇವತ್ತು ರಾಷ್ಟ್ರ ಮಟ್ಟದವರೆಗೆ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಇದರಿಂದ ಅವ್ರಿಗೇನು ಲಾಭ ಇಲ್ಲ, ಆದ್ರೆ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಏನಿದೆ ಬಹಳ ದೊಡ್ಡ ಹೆಸರನ್ನ ತಂದು ಕೊಡ್ತಕ್ಕಂಥ ಇಚ್ಛಾಶಕ್ತಿಯ ವ್ಯಕ್ತಿ ಅಂತಂದ್ರೆ ಅದು ಹನುಮಂತ ಮಾಯನ್ವಾಳರು. ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ಸೀತೆ ಆ ಕಡೆ ಲಂಕೆಯಲ್ಲಿ ಇರ್ತಾಳೆ, ಆ ಲಂಕೆಗೆ ಹೋಗಿ ಸೀತೆಯನ್ನು ಕರ್ಕೊಂಡು ಬರ್ಬೇಕಾಗಿರ್ತಕ್ಕಂಥ ಸಂದರ್ಭ. ಎಲ್ಲರೂ ಕೂತ್ಕೊಂಡು ಈ ಕಡೆ ಸಮುದ್ರದ ದಂಡೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಯಾರು ಹೋಗೋರು ಸೀತೆ ಹತ್ರ ಲೆದಾಳೆಲ್ಲ ನೋಡ್ಕೊಂಡು ಬರಾಕ ಅಂತ ಹೇಳಿ. ಅವಾಗ ಪಕ್ಕದಲ್ಲಿರ್ತಕ್ಕಂಥ ಹನುಮಂತನ ಪಕ್ಕದಲ್ಲಿರ್ತಕ್ಕಂಥ, ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವರು ಹನುಮಂತ, ಏನ್ ಸಮುದ್ರ ಹಾರಿದವನು ಹನುಮಂತನೇ. ಆ ಹನುಮಂತನಿಗೆ ಪಕ್ಕದಲ್ಲಿ ಹೋಗಿ ಸುಗ್ರೀವನು ಯಾರೋ ಒಬ್ರು ಹೋಗಿ ಹೇಳ್ತಾರೆ, ನಿನಗೆ ಆ ಶಕ್ತಿ ಇದೆ, ನೀನು ಮಾಡು ಅಂತ. ಹನುಮಂತ ಗೊತ್ತಿರಂಗಿಲ್ಲ ನಾನು ಹಾರಕ್ ಸಾಧ್ಯ ಐತೇನೋ ಅಂತ. ನಿನಗೆ ಶಕ್ತಿ ಐತಿ, ನೀ ಹಾರಿದ್ರೆ ಸಮುದ್ರವನ್ನು ದಾಟ್ತೀನಿ ನೀನು ಅಂತ ಆಶೀರ್ವಾದ ಮಾಡಿ ಬೆನ್ನು ತಟ್ಟಿ ಸಮುದ್ರವನ್ನು ಹಾರಿ ಹೋಗಿ ಸೀತೆಯನ್ನು ಭೇಟಿಯಾದ ಅಂತಕ್ಕಂಥದ್ದು ರಾಮಾಯಣದಲ್ಲಿ ಬರ್ತದೆ. ಹಂಗ ನಮ್ಮ ಹನುಮಂತಗೂ ಕೂಡ ಹಾರಾಕ ಶಕ್ತಿ ಐತಿ, ಬೆನ್ನು ತಟ್ಟಾಕ ಕುಮಾರಸ್ವಾಮಿಗಳವರು ಅಂತ ಇದ್ದಾರೆ. ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರೆ ಅವನ ಹಾರತಾನೆ ಅಂತಕ್ಕಂಥ ನಂಬಿಕೆ ನಮಗೆ ಕೂಡ ಅಂತ ಶಕ್ತಿ ಆ ಹುಚ್ಚೇಶ್ ಅವರಿಗೆ ಕೊಡ್ಲಿ ಅಂತ ಹಾರೈಸಿ ಎರಡು ಮಾತುಗಳನ್ನು ಮುಗಿಸೋದಕ್ಕಿಂತ ಮೊದಲು ನಮ್ಮ ಕುಮಾರಸ್ವಾಮಿ ಅವ್ರು ಎಷ್ಟು ಹೇಳಿದ್ರು ಕೂಡ ಕಣ್ಮನೆ. ರಾಜಕೀಯವಾಗಿ ಏನೇನೋ ಇರ್ಬೋದು, ಯಾವುದ್ಯಾವುದೋ ಪಕ್ಷದಲ್ಲಿ ಇರ್ಬೋದು, ಆದ್ರೆ ಜನಸಾಮಾನ್ಯರ ಹತ್ರ ಹೋಗಿ ಜನಸಾಮಾನ್ಯರ ನೋವು ನಲವನ್ನು ತೀರಿಸಿರ್ತಕ್ಕಂಥ ಏಕೈಕವಾದ ಮುಖ್ಯಮಂತ್ರಿಗಳಂದ್ರೆ ಅವರು ಕುಮಾರಸ್ವಾಮಿಗಳು ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರ್ದು. ನಾವು ಶಿಕ್ಷಣ ಸಂಸ್ಥೆ ಇರ್ತಕ್ಕಂಥವ್ರು ಬಹಳ ವರ್ಷಗಳ ಕಾಲ ರಿಟೈರ್ಡ್ ಆಗಿರ್ತಕ್ಕಂಥ ಏನು ಮತ್ತೆ ವಾಪಸ್ ಕರೀತಕ್ಕಂಥದ್ದು ಸಾಧ್ಯತೆ ಇರದೇ ಇರ್ತಕ್ಕಂಥದ್ದು 2005ರಿಂದ 2015ರವರೆಗೆ ನಮಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿಗಳಂದ್ರೆ ಅವರು ಕುಮಾರಸ್ವಾಮಿಗಳು ಅನ್ನೋದನ್ನು ನಾವು ನೆನಪಿಟ್ಕೊಂಡಿರ್ತಕ್ಕಂಥದ್ದು. ಅವರಿಗೆ ಇನ್ನಷ್ಟು ಆ ಹುಚ್ಚೇಶ್ವರ, ಕುಮಾರೇಶ್ವರ, ಬಸವೇಶ್ವರ ಸಕಲ ಆರೋಗ್ಯ ಸಂಪತ್ತನ್ನ ಕೊಡಬೇಕಾಗಿರ್ತಕ್ಕಂಥ ಆ ಆರೋಗ್ಯ ಶಕ್ತಿ ಇತ್ತು ಅಂತಂದ್ರೆ ಇಂಥ ಹಲವಾರು ಭಾಗ್ಯಗಳನ್ನ ಜನಸಾಮಾನ್ಯರಿಗೆ ಕೊಡ್ತಕ್ಕಂಥ ಶಕ್ತಿ ಆ ಕುಮಾರಸ್ವಾಮಿಗಳಲ್ಲಿ ಇರ್ತಕ್ಕಂಥದ್ದು. ಅವರಿಗೆ ಆ ಭಗವಂತ ಆಶೀರ್ವದಿಸಲಿ ಅಂತ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತೀವಿ.